ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಮಂಗಳೂರಿನ ಸ್ಪೆಷಲ್ ರೆಸಿಪಿ ಚಿಕನ್ ಉರುವಲನ್ನು ಮಾಡ್ತಾ ಇದ್ದೇನೆ. ಇದು ಮಂಗಳೂರಿನ ಅಥೆಂಟಿಕ್ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ. ಈಗ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 1.5 kg ಚಿಕನನ್ನು ತಗೊಂಡಿದ್ದೇನೆ. ಬೋನ್ ಇರುವ ಚಿಕನನ್ನೇ ತಗೊಂಡಿದ್ದೇನೆ. ಇದಕ್ಕೆ ನಾನು ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಅರಿಶಿನ ಪೌಡರ್ ಹಾಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಜಾಸ್ತಿ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಬರೀ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ಬರೀ ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ, ಕಲರ್ಗೋಸ್ಕರ ಮಾತ್ರ. ಮತ್ತು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡರ್ ಮತ್ತು 1/4 ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ನಾವು ಹಾಕಿರೋ ಮಸಾಲ ಪೌಡರ್ಗಳೆಲ್ಲ ಇದಕ್ಕೆ ಹಿಡ್ಕೊಳ್ಳುವಾಗೆ, ಎಲ್ಲ ಚಿಕನ್ಗೆ ಹಿಡ್ಕೊಳ್ಳುವಾಗೆ ಚೆನ್ನಾಗಿ ಇದನ್ನು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ಈ ಥರ ಅದಕ್ಕೆ ಚೆನ್ನಾಗಿ ಹಿಡಿಬೇಕು. ಯಾಕೆಂದರೆ ಇದರಲ್ಲಿ ನಾವು ಚಿಲ್ಲಿ ಪೌಡ್ರ್ ಖಾಲಿ ಅರ್ಧ ಸ್ಪೂನ್ ಹಾಕಿರೋದ್ರಿಂದ ಜಾಸ್ತಿ ಕಲರ್ ಇರೋದಿಲ್ಲ ಇದರಲ್ಲಿ. ಇದೇ ಥರ ಲೈಟಾಗಿ ಇರ್ತದೆ ಕಲರ್. ಇದರ ಫ್ಲೇವರೆಲ್ಲ ಎಳ್ಕೊಳ್ಳಿಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಅದನ್ನು ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಆಗ ನಾವು ಮಾಡೋ ಉರುವಲ್ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದು ಮ್ಯಾರಿನೇಟ್ ಆಗುವಷ್ಟೊತ್ತು ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡಿದ್ದೇನೆ. ಒಂದು 25 ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡಿದ್ದೇನೆ. 1.5 kgಗೆ 25 ಬ್ಯಾಡಗಿ ಮೆಣಸಿನಕಾಯಿ ಬೇಕು. ಇದನ್ನು ಅರ್ಧ ಗಂಟೆ ಕುದಿಯೋ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ನೀರಲ್ಲಿ ಇದನ್ನು ಕುದಿಸ್ಕೊಳ್ಬೋದು. ಒಂದು 1/4 ಗಂಟೆ ಕುದಿಸ್ಕೊಂಡ್ರೆ ಸಾಫ್ಟ್ ಆಗ್ತದೆ. ಹಾಗೆ ನಾನು ಒಂದು 10 ರಿಂದ 12 ಗೇರು ಬೀಜವನ್ನು ಗೋಡಂಬಿಗಳನ್ನು ನೆನೆಸಿಟ್ಕೊಂಡಿದ್ದೇನೆ. ಮತ್ತು ಆ ನೆನೆಸಿಟ್ಕೊಂಡ ನೀರನ್ನೇ ಹಾಕ್ಕೊಂಡು ನಾನು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮೆಣಸು ಮತ್ತು ಗೇರು ಬೀಜ ನೋಡಿ ಎಷ್ಟು ಸಾಫ್ಟ್ ನೈಸಾಗಿ ಗ್ರೈಂಡ್ ಆಗಿದೆಲ್ಲ, ಇದೇ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ನಾನು 1.5 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ, ತುಪ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ನಾನು 5 ರಿಂದ 6 ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಸಣ್ಣಗೆ ಅಂದರೆ ತುಂಬ ಸಣ್ಣಗೂ ಹೆಚ್ಚಿಕೊಳ್ಬಾರ್ದು. ನಾನಿಲ್ಲಿ ಹೆಚ್ಚಿಕೊಂಡಿದ್ದೇನಲ್ಲ ಅದೇ ಸೈಜಲ್ಲಿ ಹೆಚ್ಚಿಕೊಂಡ್ರೆ ಸಾಕು. ಮತ್ತು ಉದ್ದುದ್ದಕ್ಕೆ ಹೆಚ್ಚಿಕೊಂಡ 1 ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು 5 ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಳ್ತೇನೆ. ಇದು ಖಾರ ಇಲ್ಲದ ಮೆಣಸು, ಒಂದು 5 ಹಾಕ್ಕೊಂಡಿದ್ದೇನೆ. ಮತ್ತು ಉದ್ದಕ್ಕೆ ಹೆಚ್ಚಿಕೊಂಡ 1 ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ಕಪ್ನಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ನಾವು ಗೋಡಂಬಿ ಹಾಕ್ತೇವೆ ಆ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋದನ್ನು ಮರ್ತೋಗಿತ್ತು ನನಗೆ. ಅದಕ್ಕೆ ನಾನು ಒಂದು 10 ರಿಂದ 12 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಮತ್ತೆ ಪುನಃ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಬ್ರೌನ್ ಆಗಬಾರ್ದು, ಪಿಂಕ್ ಆದರೆ ಸಾಕು. ನೀರುಳ್ಳಿ ಎಲ್ಲ ಪಿಂಕ್ ಆಗ್ತದಲ್ಲ, ಮತ್ತು ಕರಿಬೇವು ಇದೆಲ್ಲ ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟೇ ಆದರೆ ಸಾಕು, ಕಪ್ಪು ಅಥವಾ ಬ್ರೌನ್ ಆಗಲಿಕ್ಕೆ ಬಿಡಬೇಡಿ. ಈಗ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ಅಂದರೆ ಒಂದು 1/4 ಕಪ್ನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ಪೂನ್ ಸ್ವಲ್ಪ ದೊಡ್ಡ ಸ್ಪೂನ್ ತಗೊಂಡಿದ್ದೇನೆ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ. ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ನಾವು ಮಾಡಿಟ್ಟುಕೊಂಡ ಚಿಲ್ಲಿ ಕ್ಯಾಶು ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ ಖಾಲಿ ಚಿಲ್ಲಿ ಮತ್ತು ಬ್ಯಾಡಗಿ ಮೆಣಸು ಮತ್ತು ಕ್ಯಾಶುವನ್ನು ನಾವು ಪೇಸ್ಟ್ ಮಾಡಿಕೊಂಡಿದ್ದಲ್ಲ ಅದು ಹಾಕ್ಕೊಂಡ್ರೆ ಸಾಕು. ಬೇರೆ ಏನು ಮಸಾಲೆಗಳು ಬೇಕಾಗಿಲ್ಲ. ಯಾಕೆಂದರೆ ನಾವು ಮ್ಯಾರಿನೇಟ್ ಮಾಡುವಾಗ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡಿದ್ದೇವೆ. ಇದಕ್ಕೆಲ್ಲ ಲೈಟ್ ಫ್ಲೇವರ್ಸ್ ಮಸಾಲೆಗಳು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ. ಯಾಕೆಂದರೆ ಇದು ಉರುವಲಲ್ವಾ, ಅದಕ್ಕೆ ಜಾಸ್ತಿ ಮಸಾಲದ ಸ್ಮೆಲ್ ಇದ್ದರೆ ಈ ಕ್ಯಾಶು ಮತ್ತು ಮೆಣಸಿನ ಫ್ಲೇವರ್ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟುಕೊಂಡ ಚಿಕನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 5 ನಿಮಿಷ ಚೆನ್ನಾಗಿ ನಾನು ಚಿಲ್ಲಿ ಪೇಸ್ಟನ್ನು ತುಪ್ಪದಲ್ಲಿ ಹುರ್ಕೊಂಡಿದ್ದೇನೆ. ಅದಾದಮೇಲೆ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟುಕೊಂಡ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಟಿಗೆ ನಾವೀಗ ಚಿಲ್ಲಿ ಪೇಸ್ಟಿಗೆ ನೀರು ಹಾಕ್ಕೊಳ್ಳಿಲ್ಲ, ಡ್ರೈ ಆಗಿರೋದ್ರಿಂದ
ಚಿಕನ್ನು ಸಹ ಡ್ರೈ ಆಗಿರೋದ್ರಿಂದ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ತಳ ಹಿಡಿತದೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಹುಳಿ ನೀರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ಕಿಪ್ ಮಾಡಬೇಡಿ. ಬೆಲ್ಲ ಮತ್ತು ಹುಳಿ ನೀರು ಹಾಕೋದ್ರಿಂದ ಒಳ್ಳೆ ಪರಿಮಳ ಮತ್ತು ಒಳ್ಳೆ ಟೇಸ್ಟ್, ಒಂದು ಬ್ಯಾಲೆನ್ಸ್ ಟೇಸ್ಟ್ ಬರ್ತದೆ, ಒಳ್ಳೆಯದಾಗಿರ್ತದೆ ಟೇಸ್ಟು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ನೋಡಿಕೊಂಡು ಹಾಕಿ. ಮ್ಯಾರಿನೇಟ್ ಮಾಡುವಾಗ ನಾವು ಅರ್ಧ ಸ್ಪೂನ್ ಉಪ್ಪು ಹಾಕಿರೋದ್ರಿಂದ ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಮತ್ತು ನಿಮಗೆ ಟೇಸ್ಟ್ ನೋಡಿ ಉಪ್ಪು ಬೇಕಂತೇಳಿದರೆ ಮತ್ತೆ ಹಾಕ್ಕೊಳ್ಬೋದು. ಈಗ ಚಿಕನ್ ಇದು ನೀರು ಬಿಡೋ ತನಕ ನಾವು ಕೈ ಆಡಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿತದೆ. ಒಂದು 2 ನಿಮಿಷ ಆಗುವಾಗ 2 ನಿಮಿಷ ಆಗುವಾಗ ಚಿಕನ್ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚಿಕನ್ ಕುಕ್ ಆಗ್ತಾ ಅದೇ ನೀರು ಬಿಟ್ಕೊಳ್ತಾ ಇರ್ತದೆ. ಆಗ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಳ ಮುಚ್ಚಿ ಕುಕ್ ಮಾಡ್ಬೋದು. ಈಗ ನೀರು ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು. ನೋಡಿ ನೀರು ಬಿಡ್ತಾ ಉಂಟಲ್ಲ, ಈ ಸ್ಟೇಜಲ್ಲಿ ನಾನು ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ತೇನೆ. ಅಂದರೆ ನಮ್ಮ ಚಿಕನ್ ಎಲ್ಲ ಬೇಯೋ ತನಕ ಇದನ್ನು ಕುಕ್ ಮಾಡ್ಕೊಳ್ಬೇಕು. ಈಗ ನೋಡಿ ನಾನು ಯಾವ ನೀರೆಲ್ಲ ಏನೂ ಹಾಕ್ಕೊಳ್ಳಿಲ್ಲ, ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳದೆ ಚಿಕನ್ ಇದು ನೀರೇ ಬಿಟ್ಟಿದೆ. ಈಗ ಇದು ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ತೆಗೆದೇ ಇದನ್ನು ಕುಕ್ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕು ಇನ್ನು. ಯಾಕೆಂದರೆ ನೀರೆಲ್ಲ ಸ್ವಲ್ಪ ಆರಬೇಕಲ್ಲ, ಅದಕ್ಕೋಸ್ಕರ ಮುಚ್ಚಳ ತೆಗೆದು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕು. ಇದು ಫುಲ್ ಡ್ರೈ ಆಗಲಿಕ್ಕೆ ಬಿಡಬೇಡಿ. ಫುಲ್ ಡ್ರೈ ಆದರೆ ತಣ್ಣಗಾಗುವಾಗ ತುಂಬ ಡ್ರೈ ಆಗ್ತದೆ. ಈಗ ಇದಕ್ಕೆ ಈಗ ಒಂದು ಮೀಡಿಯಮ್ ಡ್ರೈ ಆಗಿದೆ. ಇದಕ್ಕೆ ನಾನೀಗ ನಾವು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ನೀರುಳ್ಳಿ, ಗೋಡಂಬಿ, ಕರಿಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ನಾವು ತುಪ್ಪದಲ್ಲಿ ಹುರ್ಕೊಂಡಿರೋದ್ರಿಂದ ಇದಕ್ಕೆ ಹಾಕಿದ ಮೇಲೆ ಒಳ್ಳೆ ಪರಿಮಳ ಬರ್ತಾ ಉಂಟು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿರೋದ್ರಿಂದ ಸೈಡಿಗೆ ನೋಡಿ ಆಯಿಲೆಲ್ಲ ಬಿಟ್ಟಿದೆ. ಇಷ್ಟು ಡ್ರೈ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಡ್ರೈ ಮಾಡಿದರೆ ಫುಲ್ ಡ್ರೈ ಆಗ್ತದೆ ತಣ್ಣಗಾಗಬೇಕಾದ್ರೆ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ನೋಡಿ ಎಷ್ಟು ತಿಕ್ಕಾಗಿ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ತಿಂದರೆ ನೀವು ಮತ್ತೆ ಮಾಡಿ ತಿಂತೀರಿ, ಅಷ್ಟು ಟೇಸ್ಟಿಯಾಗಿರ್ತದೆ. ಚಿಕನ್ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಬಾಯಲ್ಲಿಟ್ಟರೆ ಕರಗುವಷ್ಟು ಸಾಫ್ಟಾಗಿ ಚಿಕನ್ ಬೆಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ನೀವು ಟ್ರೈ ಮಾಡಿ ಟೇಸ್ಟ್ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.